ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ಕೋಡಿಪಾಳ್ಯದಲ್ಲಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ತೋರಿಸ್ತಾ ಇದ್ದೀನಿ. ಆ ಇಂಡಿಪೆಂಡೆಂಟ್ ಹೌಸ್ಗೂ ಇರೋದಕ್ಕೂ ಮತ್ತೆ BMTC ಬಸ್ಗೂ ಜಸ್ಟ್ 100 ಮೀಟರ್ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮ್ಗೆ ಮೈನ್ ರೋಡ್ ಕಾಣಿಸ್ತಾ ಇದೆಯಲ್ಲ, ಆ ಮೈನ್ ರೋಡ್ ನಮಗೆ ಬಸ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಆ ಬಸ್ ಸ್ಟಾಪ್ ಇಂದ ಇಲ್ಲಿ ಬರುವಂತಹ ಮನೆ ಜಸ್ಟ್ ಒಂದು 100 ಮೀಟರ್ ದೂರದಲ್ಲಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ. ಜೊತೆಗೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಏನಿದೆ, ಕೆಂಗೇರಿ ಟರ್ಮಿನಲ್ ಮೆಟ್ರೋ ಜಸ್ಟ್ ನಮ್ಗೆ 1.5 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಮನೆ ಮುಂದೆಗಡೆ ನೋಡ್ಬೋದು, ನಮ್ಗೆ 30 ಅಡಿ ಟಾರ್ ರೋಡ್ ಇದೆ. ಎಲಿವೇಶನ್ ಅಂತೂ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ BMTC ಬಸ್ ಸ್ಟಾಪ್ಗೆ ಅಂದ್ರೆ ಮೆಜೆಸ್ಟಿಕ್ ಇಂದ ಹೆಮ್ಮಿಗೆಪುರ ಏನ್ ಹೋಗುತ್ತೆ ಅಲ್ಲಿಗೆ 100 ಮೀಟರ್ ಇದೆ. ಜೊತೆಗೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಬಂದ್ಬಿಟ್ಟು 1 ಕಿಲೋಮೀಟರ್ ಇದೆ. ಕೆಂಗೇರಿ ಟರ್ಮಿನಲ್ ಬಸ್ ಸ್ಟಾಪ್ ಬಂದ್ಬಿಟ್ಟು ಮೈಸೂರು ರೋಡ್ ಬಂದ್ಬಿಟ್ಟು ನಮ್ಗೆ 1 ಕಿಲೋಮೀಟರ್ ಇದೆ. ಈ ಮೈಸೂರಿಗೆ ಆಕ್ಸೆಸಬಲ್ ಗೆ ಏನ್ ನೋಡ್ತಾ ಇದ್ದೀರಾ ಜನ, ಅಂತವ್ರಿಗೆ ಈ ಮನೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಮೈಸೂರಿಗೆ ಒಳ್ಳೆ ಅಕಾಮಿಡೇಷನ್ ಅಲ್ಲಿ ಮತ್ತೆ ಮೈಸೂರು ರೋಡ್ಗೆ ಹತ್ರವಾಗಿರುವಂತಹ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಇದು ಕೋಡಿಪಾಳ್ಯದಲ್ಲಿ ಬರುವಂತಹ 30-40 BBMP ಖಾತಾದಲ್ಲಾಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಎಲಿವೇಶನ್ ನೋಡ್ಬೋದು, ಏನು ಮಾತಾಡೋ ಹಾಗಿಲ್ಲ. ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಇದೆಯೋ ಆ ಎಲಿವೇಶನ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಇಟಾಲಿಯನ್ ಮಾರ್ಬಲ್ ಜೊತೆಗೆ ಲಕ್ಸುರಿ ಲಾವಿಶ್ ಆಗಿ ಕಟ್ಟಿರುವಂತಹ ಮನೆ. ಗೇಟ್ ಕೂಡ ನೋಡ್ಬೋದು ನಾವು ಪೆಂಡ್ರಾಮ್ಯಾಟಿಕ್ ಶೀಟ್ ಜೊತೆಗೆ ಲೇಸರ್ ಕಟಿಂಗ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಕೂಡ ನಮ್ಗೆ ಮನೆನ ಮಾಡ್ಕೊಟ್ಟಿದ್ದಾರೆ. ಒಂದು ಚಿಕ್ಕ ಗಾರ್ಡನ್ ಏರಿಯಾ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾಲ್ ಕ್ಲೈಂಟಿಂಗ್ ಎಲ್ಲ ನೋಡ್ಬೋದು, ನಮ್ಗೆ ವೆಟ್ರಿಫಿಟರ್ಸ್ ನ ಯೂಸ್ ಮಾಡಿ ಮೇಂಟೆನೆನ್ಸ್ ಈಸಿಗೆ ಮಾಡಿರುವಂತಹ ವರ್ಕ್ ಇದು. ಮನೆ ಒಳಗಡೆ ಬಂದ್ರೆ ಫ್ಲೋರಿಂಗ್ ಬಂದು ನೋಡ್ಬೋದು, ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಲಿಫ್ಟ್ ಗೆ ಆಕ್ಸೆಸಬಲ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಮನೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಪಕ್ಕದಲ್ಲಿ ಇರುವಂತಹ ಮನೆ ಬಂದ್ಬಿಟ್ಟು ನಮ್ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿದ್ದಾರೆ. 1 BHK ಹೌಸ್. ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು, ಈ ಪೋರ್ಷನ್ ಕಿಚನ್. ಇಲ್ಲೂ ಕೂಡ ನಮ್ಗೆ ಒಂದು ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ಬೆಡ್ರೂಮ್ ಇದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಒಂದು ಸೆಮಿ ಇಂಟೀರಿಯರ್ ಆಗಿದೆ, ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದು. ವೆಟ್ರಿಫಿಟರ್ಸ್ ನ ಯೂಸ್ ಮಾಡಿದರೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಇದು ಹಾಲ್ ಬರುತ್ತೆ. ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರೊವಿಷನ್ ಮಾಡಿದರೆ. ಎಕ್ಸಾಕ್ಟ್ ನಮಗೆ ವಾಸ್ತುನ ಮೇಂಟೈನ್ ಮಾಡಿರೋದ್ರಿಂದ ಇಲ್ಲಿ ನಮಗೆ ಬೋರ್ ಬಂದಿದೆ ನೋಡಿ, ಕಟ್ ಆಗಿದೆಯಲ್ಲ, ಇದು ನಮಗೆ ಬೋರ್ವೆಲ್ ಆಗಿರುತ್ತೆ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. 1 BHK ಹೌಸ್, ಇಲ್ಲಾಂದ್ರೆ ಆಫೀಸ್ ರೂಮು, ಇಲ್ಲಾಂದ್ರೆ ಸರ್ವೆಂಟ್ ರೂಮು, ಇಲ್ಲಾಂದ್ರೆ ಸ್ಟೋರ್ ರೂಮ್, ಏನ್ ಬೇಕಾದ್ರೂ ನಾವು ಕನ್ವರ್ಟ್ ನ ಮಾಡ್ಕೋಬಹುದು. ರೆಂಟ್ ಕೊಟ್ರೆ ಆರಾಮಾಗಿ 5000 ಎಕ್ಸ್ಪೆಕ್ಟ್ ಮಾಡಬಹುದು ಆ ಮನೆಗೆ. ಜೊತೆಗೆ 3 ಕಾರ್ ಪಾರ್ಕಿಂಗು, ಫುಲ್ ಕಂಪ್ಲೀಟ್ ಆಗಿರುವಂತಹ ಗೇಟು. ಅಲ್ಲೂ ಕೂಡ ನಮ್ಗೆ ಇಂಟೀರಿಯರ್ ವರ್ಕು ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಮೋಟರ್ ಏನಾದ್ರು ಫಿಟ್ ಮಾಡ್ಕೊಂಡ್ರು ಕೂಡ ಗೇಟ್ ನಮ್ಗೆ ಸ್ಲೈಡ್ ಆಗಿ ಕಟ್ ಆಗುತ್ತೆ. ಆತರ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಫ್ಯೂಚರ್ಗೆ ರಿಮೋಟ್ ಕಂಟ್ರೋಲ್ ಆಕ್ಸೆಸಬಲ್ ಗೆ ಗೇಟ್ ನ ಆಪರೇಟ್ ಕೂಡ ನಾವು ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಸ್ಟೇರ್ ಕೇಸ್ ನಮ್ಗೆ ತುಂಬಾ ವೈಲ್ಡ್ ಆಗಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರಿಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ ಡಿಸೈನ್ ಆಗಿರುವಂತಹ ಲೈಟ್ ಗಳನ್ನ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಸ್ಟ್ರಕ್ಚರ್ ತುಂಬಾ ಅದ್ಭುತವಾಗಿದೆ. ಕಾರಿಡಾರು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಪಾರ್ಟಿಕೋ ಜಾಗದಲ್ಲಿ ಒಂದು ತುಳಸಿ ಗಿಡ ಇಟ್ಕೊಂಡ್ರೆ ಆರಾಮಾಗಿ ನಾವು ಪೂಜೆ ಪುನಸ್ಕಾರಗಳು ಕೂಡ ಮಾಡ್ಕೋಬಹುದು, ಜಾಗ ಇರುವಂತದ್ದು. ಫುಲ್ ಈ ಪೋರ್ಷನ್ ಫುಲ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ ನೋಡಿ. ಡೋರ್ ಬಂದ್ಬಿಟ್ಟು ನಮ್ಗೆ ನಾರ್ತ್ ಡೋರ್ ಬರುತ್ತೆ, ನಂದಿ ಬಾಗ್ಲು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ವೆಂಟಿಲೇಷನ್ ನಮ್ಗೆ ಈ ಸೈಡ್ ಇಂದ ಎಂಟ್ರಿ ಆಗುತ್ತೆ. ಪಕ್ಕದಲ್ಲಿ ಕೂಡ ನಮ್ಗೆ ಮನೆ ಆಗಿದೆ. ಇಲ್ಲೂ ಕೂಡ ನಮ್ಗೆ ಗ್ರಿಲ್ ವರ್ಕ್ ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇವಾಗ ಏನ್ ನೋಡ್ತಾ ಇದ್ರೆ ವೆಂಟಿಲೇಷನ್ ನ್ಯಾಚುರಲ್ ಲೈಟ್ ಇದು. ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಅದ್ಭುತವಾಗಿರುವಂತಹ ಹಾಲು, ಫುಲ್ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್. ಈ ಪೋರ್ಷನ್ ಅಲ್ಲಿ ನೋಡಿ, ಟಿವಿ ಕ್ಯಾಬಿನೆಟ್, ಪಕ್ಕದಲ್ಲ ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಐಟಮ್ಸ್ ಗಳಿಗೆ ಒಂದು ಶೆಲ್ಫ್ ಗಳ ತರ ಇರುವಂತದ್ದು. ಇಂಟೀರಿಯರ್ ಜೊತೆಗೆ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ವಿತ್ ಪ್ರೊಫೈಲ್ ಲೈಟ್, ವಾರ್ಮ್ ಲೈಟ್ ಎಲ್ಲ ನಮಗೆ ಇನ್ಕ್ಲೂಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇಲ್ಲಿ ಏನಾದ್ರು ಸ್ಟ್ರಕ್ಚರ್ ಏನಾದ್ರು ಮಾಡ್ತಾರೆ ಕೇಳಬೇಕಾಗುತ್ತೆ, ಬಟ್ ವುಡ್ ಪ್ಯಾನಲ್ ಅಂತೂ ಆಗಿದೆ. ಇದಕ್ಕೂ ನೋಡಿ, ಇದು ವುಡ್ ಆಗಿದೆ, ಮುಂದೆಗಡೆ ವುಡ್ ಆಗಿದೆ. ಈ ಪೋರ್ಷನ್ ಒಂದೇ ನಮಗೆ ಪೆಂಡಿಂಗ್ ಇರೋದು. ಇಲ್ಲೇನಾದ್ರು ನಾವು ರಾಯಲ್ ಸ್ಟ್ರಕ್ಚರ್ ಬೇಕು ಅಂದ್ರೆ ಮಾಡ್ಕೊಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಮೇಂಟೈನ್ ಮಾಡ್ಬೇಕು ಅಷ್ಟೇ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಅಲ್ಲಿ ಅದ್ಭುತವಾಗಿ ವರ್ಕ್ ನ ಮಾಡಿರುವಂತದ್ದು.
ಇದ್ರ ಪಕ್ಕದಲ್ಲಿ ನಮ್ಗೆ ಒಂದು ಬೆಡ್ರೂಮ್ ವ್ಯವಸ್ಥೆ ಕೂಡ ಆಗಿದೆ. ಓಕೆ, ಸೂಪರ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಯಾರನ್ನ ಮನೇಲಿ ದೊಡ್ಡವ್ರು ಯಾರನ್ನ ಇರ್ತಾರಲ್ಲ ಅಂತವ್ರಿಗೆ ಹೇಳ್ ಮಾಡಿಸಿದ ರೂಮ್ ಅಂತಾನೆ ಹೇಳ್ಬೋದು. ಸ್ಲೈಡಿಂಗ್ ಡೋರು, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಇಲ್ಲೊಂದು ಸಿಸ್ಟಮ್ ಇದು ಇಟ್ಕೊಳ್ಳೋಕೆ ಒಂದು ಟೇಬಲ್, ಕುಶನ್ ತರನು ಮಾಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದ್ದಾರೆ. ಪೆಟ್ರೋಲ್ ಟಾಪ್ ವರೆಗೂ ಯೂಸ್ ಮಾಡಿದಾರಂತದ್ದು. ಜಾಗ್ವಾರ್ ಮತ್ತೆ ಇಂಡಿವೇರ್ ಐಟಮ್ಸ್ ನ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲೂ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಡಿಸೈನ್ ಎಲ್ಲ ನೋಡಿ ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿರೋವಂಥದ್ದು. ಇಲ್ಲೂ ಕೂಡ ನಮಗೆ ಬಾಕ್ಸ್ ಗಳ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ನಮ್ಗೆ ಒಂದು ಕ್ವಾರ್ಟ್ಸ್ ಗ್ರಾನೈಟ್ ಮತ್ತೆ ಕೆಳಗಡೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಹಿಂಗೆ ಆಪೋಸಿಟ್ ಅಲ್ಲಿ ಎಂಟು ಬಂದ್ರೆ ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ಇಂಟೀರಿಯರ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಗ್ಲಾಸಿ ಡೋರ್ ಗಳ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ವೆಂಟಿಲೇಷನ್ ಗೋಸ್ಕರ ಮೇಲ್ಗಡೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆಲ್ಲ. ಈ ಪೋರ್ಷನ್ ಅಲ್ಲಿ ವಿತ್ ಲೈಟಿಂಗು ವಿತ್ ಇಂಟೀರಿಯರ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ಲು ಇಲ್ಲಿ ಓವೆನ್ ಇಟ್ಕೊಳ್ಳೋದಕ್ಕೆ ಏನಾದ್ರು ಪ್ರಾವಿಷನ್ ಗೋಸ್ಕರ ಒಂದು ಪಾಯಿಂಟ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಚಿಮ್ಮಿಗೂ ಕೂಡ ಇಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕಿಟಕಿ ಕೊಟ್ಟಿದ್ದಾರೆ, ಈ ಪೋರ್ಷನ್ ಅಲ್ಲೂ ಕಿಟಕಿ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾದಲ್ಲಿ ಕೂಡ ನಮ್ಗೆ ಕಿಟಕಿಗಳನ್ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಾವು 5 ಜನ ಊಟ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ. ಸಿಂಕ್ ನೋಡಿ, ಅಡ್ವಾನ್ಸ್ ಸಿಂಕ್ ಅಂತಾನೆ ಹೇಳ್ಬೋದು. ಅಡ್ವಾನ್ಸ್ ಸಿಂಕು. ಈ ಪೋರ್ಷನ್ ಅಲ್ಲಿ ಸ್ಪ್ರೇ ಬಾಟ್ಲು ಬರುತ್ತಲ್ಲ, ಕೆಳಗಡೆ ಎಲ್ಲ ಮೌಂಟ್ ಮಾಡ್ಕೊಳ್ಳೋದು ಅಡ್ವಾನ್ಸ್ ಆಗಿದೆ. ಪೋರ್ಷನ್ ನೋಡಿ, ಇಲ್ಲಿ ನೀರು ಬರೋ ಜಾಗದಲ್ಲಿ ನಾವು ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಆಗಿ ಮಾಡ್ಕೊಳ್ಳುವಂಥದ್ದು ಅಡ್ವಾನ್ಸ್ ಸಿಂಕ್ ನ ಪ್ರಾವಿಷನ್ ಮಾಡಿದ್ದಾರೆ. ಪೋರ್ಷನ್ ಫುಲ್ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಇಲ್ಲಿ ಕೂಡ ನಮ್ಗೆ ಗ್ರಾನೈಟ್ ಸ್ಲಾಬ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೆ ಪ್ಯಾಂಟಮ್ ಬಾಕ್ಸ್ ಕೂಡ ನಮ್ಗೆ ವರ್ಕ್ ಆಗಿದೆ, ಸಾಕಾಗಿದೆ. ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿ ಇದೆ. ಅಡಿ ಇಲ್ಲೊಂದು ಸಿಂಕ್ಗೆ ಪ್ರಾವಿಷನ್ ಮಾಡ್ಬಿಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಇಂಟೀರಿಯರ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವೈಸ್ ಅಲ್ಲಿ ಕೂಡ MS ಗ್ರಿಲ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ಗ್ರಾನೈಟ್ ಹಾಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು. 2 ತರನು ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ನಮ್ಗೆ ವರ್ಕ್ ಮಾಡಿದ್ದಾರೆ, ಸಖತ್ತಾಗಿದೆ. ಕಿಚನ್ ಅಂತೂ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ಜನ ಕೂತ್ಕೋಬಹುದು. ದೇವ್ರ ಮನೆ. ದೇವ್ರ ಮನೆ ಇದು ದೇವ್ರ ಮನೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲ ಇದೆ. ಗ್ಲಾಸಿ ಡೋರ್ ಮತ್ತೆ ಟೀಕ್ವುಡ್ ಫ್ರೇಮ್ ಯೂಸ್ ಮಾಡಿರೋಂಥದ್ದು. ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರಾಯರ್ ಬಾಕ್ಸ್ ಗಳು 2 ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಖಾಲಿ ಹಾಗೆ ಬಿಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟಿಂಗ್ ವಿತ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ POP ವಿತ್ ಬಾರ್ಡರ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಇಬ್ರು ಕುತ್ಕೊಳ್ಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಕೊಟ್ಟಿರುವಂತದ್ದು. ಬಾರ್ಡರ್ ಗಳಲ್ಲಿ ನೋಡಬಹುದು ಅಷ್ಟಲಕ್ಷ್ಮಿಗಳ ಫೋಟೋ ಕೂಡ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಲೋಗೋ ಕೂಡ ಇದೆ, ಅಷ್ಟಲಕ್ಷ್ಮಿ ಲೋಗೋ ಕೂಡ ಇರುವಂತದ್ದು ಈ ಪೋರ್ಷನ್ ಫುಲ್. ಮೇಲ್ಗಡೆ ಗಣೇಶನ್ ವಿಗ್ರಹ, 2 ಆನೆ, ಒಂದು ಫ್ರೇಮ್ ಕೂಡ ವರ್ಕ್ ನಮ್ಗೆ ಪೂಜಾ ಮನೆಗೆ ರೆಡಿ ಇದೆ. ಸಖತ್ತಾಗಿದೆ. ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಅಂತೂ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ದೊಡ್ಡವರು ಉಳ್ಕೊಳ್ಳೋಕೆ ಒಂದು ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಹಾಲು ಕೂಡ ನಮ್ಗೆ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವಿತ್ ಲಿಫ್ಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಇದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಇಟಾಲಿಯನ್ ಮಾರ್ಬಲ್ ನಮ್ಗೆ 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಫುಟ್ ಲೈಟ್ ಅದ ನಮ್ಗೆ ಬ್ಲೂ ಕಲರ್ ಲೈಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲಿ ನೋಡಿ ಮೈನ್ ಡೋರ್ ಇದೆಯಲ್ಲ, ಮೈನ್ ಡೋರ್ಗೆ ಈ ಪೋರ್ಷನ್ ಎಂಟಿ ಇದೆ, ಈ ಪೋರ್ಷನ್ ಎಂಟಿ ಇದೆ ನೋಡಿ. ಡೈರೆಕ್ಟ್ ಲೈಟು ಮೈನ್ ಡೋರ್ಗೆ ಹೋಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಆಗಿದೆ. ಇಲ್ಲಿ ಆರಾಮಾಗಿ ಏನಾದ್ರು ಬುದ್ಧ ವಿಗ್ರಹಗಳು ಕೂಡ ಇಟ್ಕೊಳ್ಳೋದಕ್ಕೆ ನಮ್ಗೆ ಈ ವಾಲ್ಗೆ ಕ್ಲೈಡಿಂಗ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಡಿಂಗು ಇದು ಸ್ಟೋನ್, ಇದು ನ್ಯಾಚುರಲ್ ಸ್ಟೋನ್ ಅಲ್ಲಿ ವಾಲ್ ಕ್ಲೈಡಿಂಗ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ
ಇದು ಬಂದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಷ್ಟು ಜಾಗ ಇದೆ ನೋಡಿದ್ರ. ಇಲ್ಲೂ ಆದ್ರೆ ಆರಾಮಾಗಿ ಒಂದು ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಸ್ಟೋರೇಜು. ಹಿಂದಗಡೆ ಕುಶನ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಅಲ್ಲಿ ತುಂಬಾ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಪ್ರೊಫೈಲ್ ಲೈಟ್ ಜೊತೆಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ ಯೂನಿಟ್, ಸೆಮಿ ಟಿವಿ ಯೂನಿಟ್, ಬಟ್ ನೋಡ್ರೆ ಆ ತರ ಇಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಯಲ್ ಸ್ಟ್ರಕ್ಚರ್ ಪೈಂಟ್ ಆಗಿದೆ. ಸೆಮಿ ಟಿವಿ ಯೂನಿಟ್ ಸೂಪರ್ ಆಗಿದೆ, ಬಟ್ ಫುಲ್ ಇಂಟೀರಿಯರ್ ಮಾಡಿದ್ರು ಈ ತರ ಸ್ಟ್ರಕ್ಚರ್ ಬರುತ್ತೆ ಅಂತ ಇಲ್ಲ. ಲೈಟ್ ಕೂಡ ಇದೆ ನೋಡಿ, ಇಲ್ಲಿ ಆನ್ ಆಗುತ್ತೆ ನಮಗೆ. ಆಪರೇಟ್ ಇಲ್ಲಿದೆ, ಲೈಟಿಂಗ್ ಆಪರೇಟ್ ದೊಡ್ಡದಾಗಿದೆ, ಲಕ್ಸುರಿ ಆಗಿ ಬಿಲ್ಡ್ ಆಗಿದೆ. ಪಕ್ಕದಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಇಂಟೀರಿಯರ್ ಬಾಕ್ಸ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲಿ ರೋಡ್ ಸೈಡ್ ಇಂದ ಬರುತ್ತೆ, ಈ ಪೋರ್ಷನ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಇಂದ ಬರುತ್ತೆ. ಚೆನ್ನಾಗಿದೆ, ಬಟ್ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಇಲ್ಲೊಂದು ಕುಶನ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್, ದೊಡ್ಡದಾಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಟಾಪ್ ಟು ಬಾಟಮ್ ವರೆಗೂ ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಬಾರ್ಡರ್ ಗಳಲ್ಲಿ ಗೋಲ್ಡನ್ ಮೆಟಲ್ ಕೂಡ ಯೂಸ್ ಮಾಡಿದ್ದಾರೆ. ಅದ್ಭುತವಾಗಿದೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಇದು ಪಕ್ಕದಲ್ಲಿ ಬರೋದಂದ್ರೆ ಬಾಲ್ಕನಿ, ಆರಾಮಾಗಿ ಒಂದು 3 ಸೀಟ್ ಸೋಫಾ ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಇದೆ ಈ ಬಾಲ್ಕನಿಲಿ. ಮಾರ್ಬಲ್ ಯೂಸ್ ಮಾಡಿದ್ದಾರೆ, 2x4 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದೆ, WPC ವರ್ಕ್ ಅಲ್ಲ ಫೆಂಡ್ರಾಮೆಟಿಕ್ ಶೀಟ್ ಯೂಸ್ ಮಾಡಿರುವಂತದ್ದು. ಟಫಾ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ತುಂಬಾ ಮನೆಗಳಿದೆ. BMTC ಬಸ್ ಸ್ಟಾಪ್ ಗೆ ಜಸ್ಟ್ 100 ಮೀಟರ್, ಬರೀ 100 ಮೀಟರ್ ಅಲ್ಲಿ BMTC ಬಸ್ ಸ್ಟಾಪ್ ಇರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ವಿತ್ ಕಾಟಿಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಸ್ತುನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಕ್ಕಳು ಈಸ್ಟ್ಗೆ ತಲೆ ಇಟ್ಟು ಮಲಗೋ ತರನೇ ಪ್ರಾವಿಷನ್ ಮಾಡಿರುವಂತದ್ದು. POP ವಿತ್ ಇಂಟೀರಿಯರ್ ನಮಗೆ ಮಿಕ್ಸ್ ಆಗಿದೆ, ವಿತ್ ಬ್ಲೂ ವಾರ್ಮ್ ಲೈಟ್ ಕೂಡ ನಮಗೆ ಮಿಕ್ಸ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ, ಜೊತೆಗೆ ಇಲ್ಲಿ ಕೂಡ ನಮಗೆ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡಿದ್ದಾರೆ. ಇದು ಸ್ಟ್ರಕ್ಚರ್, ಇದು ನಮಗೆ ಇದು ಸ್ಟಿಕರ್ ತರ ಕಾಣಿಸ್ತಾ ಇದೆ. ಇದು ಸ್ಟ್ರಕ್ಚರ್ ನ ಮೇಂಟೈನ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ನಮಗೆ ಬಿಲ್ಡ್ ಆಗಿದೆ ಈ ಪೋರ್ಷನ್ ಕೂಡ. ಇಲ್ಲಿ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಕೂಡ ನಮಗೆ ಪ್ರಾವಿಷನ್ ನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗು ಸೇಮ್ ಡ್ರೆಸ್ಸಿಂಗ್ ಬರುತ್ತೆ ವಿತ್ ಲೈಟಿಂಗು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಅದ್ರ ಆಪೋಸಿಟ್ ಅಲ್ಲೇ ತುಂಬಾ ದೊಡ್ಡದಾಗಿರುವಂತಹ ಬಾತ್ರೂಮ್. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗೋಲ್ಡನ್ ಮೆಟಲ್ ಕೂಡ ಸೆಂಟ್ರಲ್ಲಿ ಬೈಫರ್ಕೇಶನ್ ಕೂಡ ನಮಗೆ ಮಾಡಿರುವಂತದ್ದು. ಟೈಲ್ಸ್ಗೆ ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಗ್ಲಾಸಿ ಫಿನಿಶಿಂಗ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವರ್ ಮತ್ತೆ ಹಿಂಡ್ವೇರ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 2 ಬೆಡ್ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಬನ್ನಿ ಈಗ 3ನೇ ಫ್ಲೋರ್ ಹೋಗೋಣ. ನಮ್ಗೆ ಏನು ಮೆಟ್ಲಿದೆ ಸೇಮ್ ಮೆಜರ್ಮೆಂಟ್ ನ ಮೇಂಟೈನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಓಕೆ, ಇದು 3ನೇ ಮಾಸ್ಟರ್ ಬೆಡ್ರೂಮು. ಚೆನ್ನಾಗಿದೆ. ಈ ಬೆಡ್ರೂಮ್ ಬಗ್ಗೆ ನಾನೇನು ಮಾತಾಡೋ ಹಾಕಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಟಿವಿ ಯೂನಿಟ್ ಮತ್ತೆ ಡ್ರೆಸ್ಸಿಂಗು ವಿತ್ ವಾರ್ಡ್ರೋಬ್ ವಿತ್ ಕಿಂಗ್ ಸೈಜ್ ಕಾಟು. ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ಫ್ಲೋರಿಂಗ್ ನ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಕುಶನ್, ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇತ್ತಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಈ ರೂಮ್ ಅಲ್ಲೂ ಕೂಡ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಈ ರೂಮು ಸೇರಿ ನಮಗೆ 4 ಬೆಡ್ರೂಮ್ ಆಗುತ್ತೆ. ಯಾಕಂದ್ರೆ ಹಾಲಲ್ಲಿ ಒಂದಿದೆ, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಇದೆ. ಇದು ಬಂದು ನಮಗೆ 4 ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಗಳಾಗುತ್ತೆ. ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತದ್ದು. ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ ಒಂದು ಸೆಮಿ ಬಾರ್ ಕೌಂಟರ್ ಅಂತಾನೆ ಹೇಳ್ಕೊಬಹುದು. ಆ ತರ ಒಂದು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ ಇದನ್ನ. ಓಕೆ, ಸಾಕಾಗಿದೆ. ವಿತ್ POP ವರ್ಕು ವಿತ್ ಸಿಟಿಂಗ್ ಏರಿಯಾ ವಿತ್ ಲಿಫ್ಟ್ಗೂ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಚೆನ್ನಾಗಿದೆ. ಚಿಕ್ಕದಾಗಿರುವಂತಹ ಬಾರ್ ಕೌಂಟರ್ ಅಂತಾನೆ ಹೇಳ್ಬೋದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡಿಂಗ್ ಬಾರ್ ಅಂತಾನೆ ಹೇಳ್ತೀನಿ ನೋಡಿ ನಾನು. ಓಕೆ, ಅಪೋಸಿಟ್ ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಅಂದ್ರೆ ಮನೆ ಹಿಂದಗಡೆ ಅಪಾರ್ಟ್ಮೆಂಟ್ ಇದೆ.
ನಾನು ಈಗ ಸಿಟ್ಟಿಂಗ್ ಏರಿಯಾದಲ್ಲಿ ಇದ್ದೀನಿ. ಒಳ್ಳೆ ಪಾಟ್ಗಳು ಇಟ್ಬಿಟ್ಟು ಒಳ್ಳೆ ಗಾರ್ಡನ್ ಏರಿಯಾ ತರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಗೆ ಮತ್ತೆ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಇನ್ಲೈಟ್ ಔಟ್ಲೆಟ್ ಇದೆ ವಿತ್ ಪವರ್ ಸಪ್ಲೈ ಇದೆ. ವಾಟರ್ ಡ್ಯಾಮೇಜ್ ಆಗದಿರ, ಗೋಡೆಗಳು ಡ್ಯಾಮೇಜ್ ಆಗದಿರ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಂದು ಹೋಮ್ ಮನೆ ಏನ್ ಶೇಪ್ ಬರುತ್ತೆ ಆ ತರದಲ್ಲಿ ನಮಗೆ ವಾಟರ್ ಯಾವುದೇ ಜೊತೆ ಬಂದು ಲೆಫ್ಟಿಗೆ ಮತ್ತು ರೈಟಿಗೆ ಹೋಗೋ ತರ ಪ್ರಾವಿಷನ್ ಮಾಡಿದ್ದಾರೆ. ಎರಡ್ ಕಡೆಗೂ ನಮಗೆ ದೋಣಿನ ಪ್ರಾವಿಷನ್ ಮಾಡಿರುವಂತದ್ದು. ನೀರು ಬಂದ್ರೆ ಹೋಗೋ ತರ. ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಂದು ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಎಂಜಾಯ್ ಮಾಡೋರಿಗೆ ಮಾಡಿಸಿದ ಜಾಗ ಈ ಸಿಟ್ಟಿಂಗ್ ಏರಿಯಾ ಜಾಗ. ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಆಗಿದೆ. ಪಕ್ಕದಲ್ಲೂ ಮನೆ ಇದೆ, ಆ ಮನೆಯಲ್ಲೂ ವಾಸ ಕೂಡ ಇದ್ದಾರೆ. ಇನ್ ಟೆರೆಸ್ಗೆ ಹೋಗೋದಕ್ಕೆ ಗೇಟ್ ಒಂದು ಕೊಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ನಮಗೆ ಎಕ್ಸಾಕ್ಟ್ ಎಂಟ್ರೆನ್ಸ್ ಮೈನ್ ಡೋರ್ ಇದೆಯಲ್ಲ, ಮೈನ್ ಡೋರ್ಗೆ ವೆಂಟಿಲೇಷನ್ ಕೊಟ್ಟಿರುವಂತಹ ಟಫನ್ ಗ್ಲಾಸ್ ಇದು. ಟೆರೆಸ್ ಇಂದ ಬಂದ್ರೆ ಇಲ್ಲಿ ನಮಗೆ ಗೇಟ್ ಪ್ರಾವಿಷನ್ ಕೊಟ್ಟಿದಾರಲ್ಲ, ಈ ಗೇಟ್ ಇಂದ ದಾಟಿನೇ ಮನೆಯೊಳಗಡೆ ಎಂಟ್ರಿ ಆಗಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರಂಟ್ ಇಂದಾಗ್ಲಿ ಬ್ಯಾಕ್ ಇಂದಾಗ್ಲಿ ಯಾರು ಎಂಟ್ರಿ ಆಗೋದಿಲ್ಲ. ಬನ್ನಿ ಟೆರೆಸ್ ಹೋಗೋಣ. ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ಕೊಟ್ಟಿದ್ದಾರೆ. ಆರಾಮಾಗಿ ದೊಡ್ಡವರು ಕೂಡ ಹತ್ತಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ ಫುಲ್ ಟಾಪ್ ಅಲ್ಲಿ ಇದೀನಿ. ಮೆಟ್ಲು ರೂಮ್ ಇಲ್ಲಿ ಬರುತ್ತೆ. ಟ್ಯಾಂಕ್ ರೂಮ್ ಹೈಟ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ಗೆ ಇಲ್ಲಿ ಸೋಲಾರ್ ಹಾಕೊಂಡ್ರು ಕೂಡ ನಮ್ಗೆ ಫ್ಲೋ ಆಗುತ್ತೆ, ಅಷ್ಟು ಹೈಟ್ ಕೊಟ್ಟಿದ್ದಾರೆ ಟ್ಯಾಂಕು. ಇದು ನಮ್ಗೆ ಲಿಫ್ಟ್ ರೂಮ್ ಬರುತ್ತೆ. ಆಕ್ಚುಲಿ ಇದು ಲಿಫ್ಟ್ ರೂಮ್. ಇಲ್ಲೂ ಕೂಡ ಎಲಿವೇಶನ್ಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ಟಫನ್ ಗ್ಲಾಸ್ SS ವರ್ಕು ಕೂಡ ಕೊಟ್ಬಿಟ್ಟಿದ್ದಾರೆ ಟೆರೆಸ್ ಅಲ್ಲಿ ಇರೋದಕ್ಕೆ. ಚೆನ್ನಾಗಿದೆ. ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಮೇನ್ ಏನು ಅಂದ್ರೆ ಜಸ್ಟ್ ಲೈಟ್ ಆಗಿ ಝೂಮ್ ಮಾಡ್ತೀನಿ ನೋಡಿ. ಅದೇ ಮೆಟ್ರೋ ಕಾಣಿಸ್ತಾ ಇದೆಯಲ್ಲ, ಅದೇ ಮೆಟ್ರೋ ಸ್ಟೇಷನ್. ಇದು ನನ್ಗೆ ಗೊತ್ತಿರಂಗ ಅದು ಕೆಂಗೇರಿ ಮೆಟ್ರೋ ಅನ್ಕೊಳ್ತೀನಿ. ಟರ್ಮಿನಲ್ ಮೆಟ್ರೋ ಈ ಕಡೆ ಬರುತ್ತೆ. ಇಲ್ಲಿದೆ ನೋಡಿ ಟರ್ಮಿನಲ್ ಮೆಟ್ರೋ. ಈ ಪೋರ್ಷನ್ ಅಲ್ಲಿ ಬರುತ್ತೆ, ಅಲ್ಲಿದೆ ಕಾಣಿಸ್ತಿದೆಯಲ್ಲ, ಅದು ನಮ್ಗೆ ಟರ್ಮಿನಲ್ ಮೆಟ್ರೋ. ಕೆಂಗೇರಿ ಮೆಟ್ರೋ, ಟರ್ಮಿನಲ್ ಮೆಟ್ರೋ. ಯಾವುದೇ ಡ್ರೋನ್ ಶೂಟ್ ಯೂಸ್ ಮಾಡಿದರೆ ಮನೆ ಮೇಲೆ ನಿಂತ್ಕೊಂಡ್ರೆ 2 ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಪರ್ಪಲ್ ಲೈನ್ ಮೆಟ್ರೋ ಕೆಂಗೇರಿ ಮೆಟ್ರೋ ಕಾಣಿಸ್ತಾ ಇದೆ, ಕೆಂಗೇರಿ ಟರ್ಮಿನಲ್ ಮೆಟ್ರೋ ಕಾಣಿಸ್ತಾ ಇದೆ. ನಮ್ಗೆ 2 ಒಳ್ಳೆ ಆಕ್ಸೆಸಬಲ್ ಇದೆ. ಮೇನ್ ಆಕ್ಸೆಸಬಲ್ ಬಂದ್ಬಿಟ್ಟು ಕೆಂಗೇರಿ ಟರ್ಮಿನಲ್ ಮೆಟ್ರೋ. ಇಲ್ಲಿ even BMTC ಬಸ್ ಹೇಳೋದಲ್ಲ, ಆ ಬಸ್ಸು ಟರ್ಮಿನಲ್ ಮೆಟ್ರೋಗೆ ಹೋಗಿ ಅಲ್ಲಿಂದ ನಾಯಂಡಹಳ್ಳಿ, ಅಲ್ಲಿಂದ ನಮ್ಗೆ ವಿಜಯನಗರ, ದೀಪಾಂಜಲಿ ನಗರ, ಮೆಜೆಸ್ಟಿಕ್ ಆ ರೂಟ್ ಅಲ್ಲಿ ಕನೆಕ್ಟ್ ಆಗುವಂತದ್ದು. ಇಲ್ಲಿ ಬರೋ ಬಸ್ಸು ನಮಗೆ ಕನೆಕ್ಟ್ ಆಗೋದು ಬಂದ್ಬಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ ಕನೆಕ್ಟ್ ಆಗುವಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ ಕೋಡಿಪಾಳ್ಯದಲ್ಲಿ ಸಿಗುವಂತಹ BBMP ಏಕತ್ತಾಗಿರುವಂತಹ 30 ಅಡಿ ರೋಡ್ಗೆ ಇರುವಂತಹ ಲಕ್ಸುರಿ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು. ಈ ಲೊಕೇಶನ್ ಅಲ್ಲಿ ಮನೆ ಯಾರು ನೋಡ್ಬೋದು ಅಂದ್ರೆ, ಮೈಸೂರು ಕಡೆ ಹೋಗೋರು ಇಲ್ಲಿ ನೋಡ್ಬೋದು, ಇಲ್ಲ ಅಂದ್ರೆ ಈ BGS ಕಾಲೇಜಲ್ಲಿ ಕೆಲಸ ಮಾಡೋರು ಕೂಡ ಈ ಕಡೆ ನೋಡ್ಬೋದು. ಆಮೇಲೆ BGS ಮುಂದೆ ಇರುವಂತಹ ಗ್ಲೋಬಲ್ ಟೆಕ್ ವಿಲೇಜ್ ಪಾರ್ಕ್ ಅಲ್ಲಿ ಕೆಲಸ ಮಾಡೋರು ಕೂಡ ಈ ಲೊಕೇಶನ್ ಅಲ್ಲಿ ಲೈಕ್ ಮಾಡಬಹುದು. ಅವ್ರಿಗೆಲ್ಲ ತುಂಬಾ ಆಕ್ಸೆಸಬಲ್ಗೆ ಹತ್ರ ಇದೆ ಈ ಲೊಕೇಶನ್ ಅಲ್ಲಿ. ಮತ್ತೆ ಸ್ಕೂಲ್ಗಳೆಲ್ಲ ನಮಗೆ ವಿನಾಯಕ ಸ್ಕೂಲ್ ಎಲ್ಲ ನಮಗೆ ತುಂಬಾ ಹತ್ರ ಇರುವಂತದ್ದು. ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಮೈನ್ ರೋಡ್ ಮತ್ತೆ ಈ ರೋಡ್ ಡೆಡ್ ಎಂಡ್ ಹೋದ್ರೆ ಸಾಕು, ನಿಮ್ಗೆ ಫುಲ್ ಆಕ್ಸೆಸಬಲ್ ಇದೆ. ಪ್ರತಿಯೊಂದು ಗ್ರಾಸರಿ ಐಟಮ್ಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಕೂಡ ನಿಮಗೆ ಮೈನ್ ರೋಡ್ ಅಲ್ಲಿ ಸಿಗುವಂತದ್ದು. ಇಲ್ಲಿಂದ ನೋಡ್ರೆ ಅಂಗಡಿಗಳಿಲ್ಲ ಅಂತ ಅನ್ಕೊಬಹುದು. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಯಾಕಂದ್ರೆ ಹಿಂದಗಡೆ ಅಪಾರ್ಟ್ಮೆಂಟ್ ಇದೆ ನೋಡಿ. ಅಪಾರ್ಟ್ಮೆಂಟ್ ಇತ್ತು ಅಂದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇಂಟರ್ನೆಟ್ ಸಿಗುತ್ತೆ ನಮಗೆ, ಜೊತೆಗೆ ಎಲ್ಲಾ ರೀತಿಯ ಆನ್ಲೈನ್ ಸರ್ವಿಸ್ ಎಲ್ಲ ಸಿಕ್ಬಿಡುತ್ತೆ. ಅಪಾರ್ಟ್ಮೆಂಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಅವರೆಲ್ಲ. ಪಕ್ಕದಲ್ಲಿ ನಮ್ಮ ಮನೆ ಇತ್ತು ಅಂದ್ರೆ ನಾವು ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇಡೀ ಬೆಂಗಳೂರಲ್ಲಿ ಯಾವುದೇ ರೀತಿಯ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಒಂದ್ಸತಿ ಸಂಪರ್ಕಿಸಿ, ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ, ಇದುವರೆಗೂ ಯಾರೇ ನನ್ನ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಮನೆ ಹುಡುಕೋರಿಗೆ ಈ ಪ್ರಾಪರ್ಟಿನ ಇಲ್ಲಾಂದ್ರೆ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.